ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಷ್ಟು ಕಸ ಗುಡಿಸಿದ್ರು ಮರದಿಂದ ಎಲೆಗಳು ಬೀಳ್ತಾನೆ ಇರುತ್ತೆ. ಎಲ್ಲ ನನ್ನ ಕರ್ಮ. ನೀವು ಬೇಗ ಇಲ್ಲೆಲ್ಲ ನೀರು ಹಾಕ್ಬಿಡಿ, ಅವರೆಲ್ಲ ಬರೋ ಹೊತ್ತಾಯ್ತು. ಅರೆ ಅನು, ನೀನ್ ಈಗ್ಲೇ ಬಂದ್ಯಾ? ಹಾ ಆಂಟಿ, ಏನು ತಯಾರಿ ಎಲ್ಲ ಜೋರಾಗಿ ನಡೀತಾ ಇದೆ? ಹಾಗೇನಿಲ್ಲ ಅನು, ನೀನ್ ಇವತ್ತೇ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಂಗೆ ಆಫೀಸಲ್ಲಿ ಕೆಲಸ ಇರುತ್ತೇನೋ ಅನ್ಕೊಂಡಿದ್ದೆ. ಗೊತ್ತು ಆಂಟಿ, ಆದ್ರೆ ನಿಮ್ ಮಗಳು ಬಿಡ್ಬೇಕಲ್ಲ ನನ್ನ. ಅದೇ ಮತ್ತೆ ನನ್ನ ಫ್ರೆಂಡ್ ಇಲ್ದೆ ನನ್ನ ಎಂಗೇಜ್ಮೆಂಟ್ ಆಗತ್ತಾ? ಅನು, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ ಕಣೆ, ಬಾ ಎಲ್ಲಿ ಸೆಟ್ಲ್ ಆಗೋಣ? ಸರಿ ಕಣೆ, ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು, ಆದ್ರೆ ಅದಕ್ಕೂ ಮೊದಲು ಹೋಗಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ವಿತ್ ಯೋರ್ ಪರ್ಮಿಷನ್, ಸರಿನಾ? ಸರಿ. ಏ ರಮ್ಯಾ, ನಿನಗೀಗಾಗ್ಲೇ ಮನೆಯಲ್ಲಿ ಸಾಕಷ್ಟು ಕೆಲಸ ಇದೆ. ಅನು ಈಗಷ್ಟೇ ಬಂದಿದ್ದಾಳೆ, ಯಾಕೆ ಅವಳಿಗೆ ಹಿಂಸೆ ಕೊಡ್ತೀಯಾ? ಅಮ್ಮ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಹಿಂಸೆ ಕೊಡ್ದಿರೋ ಫ್ರೆಂಡು ಇದ್ರೆಷ್ಟು ಬಿಟ್ರೆಷ್ಟು ಅಲ್ವಾನು? ಸರಿ, ನೀ ಹೋಗಿದ್ ಬಾ, ನಾವು ಆಮೇಲೆ ಮಾತಾಡೋಣ. ಸರಿ ತೋಯ್. ಪುಷ್ಪಾಗ್ ನಾನು ಅವತ್ತೇ ಸೂಕ್ಷ್ಮವಾಗಿ ಹೇಳಿದ್ದೆ, ಶುಭ ಕಾರ್ಯದಲ್ಲಿ ಇವಳು ಯಾತಕ್ಕೆ ಅಂತ. ಹೇಳಿನೂ ಇವಳು ಬಂದಿದ್ದಾಳಲ್ಲ, ಈಗ ನಾನು ಮತ್ತೆ ಹೇಳಿದ್ರೆ ನಾನು ಕೆಟ್ಟೋಳಾಗ್ತೀನಿ. ಇವಳಿಂದ ಏನು ಅನಾಹುತ ಆಗದಿದ್ರೆ ಅಷ್ಟೇ ಸಾಕು. ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದ್ನ ಅಮ್ಮ? ನಿಮ್ಗೇನನ್ಸುತ್ತೆ ಅಮ್ಮ? ಯಾಕೆ ಹಾಗೆ ಕೇಳ್ತಿದ್ಯಾ ಆರಾಧನಾ? ನನಗೆ ಮನಸ್ಸಿನಲ್ಲಿ ಯಾವುದನ್ನು ಮುಚ್ಚಿಟ್ಕೊಂಡು ಅಭ್ಯಾಸ ಇಲ್ಲ. ಆದರೆ ಇಲ್ಲಿಗೆ ಬಂದಾಗಿಂದ ಎಲ್ಲರೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ಫೀಲ್ ಇದೆ ಅಮ್ಮ. ಅದರಿಂದನೇ ನನಗೆ ಯಾರ ಹತ್ರನೂ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ವಿಶ್ವಾಸ್. ಆದರೆ ಅವನ ಪರಿಸ್ಥಿತಿ ಹಾಗಿದೆ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ನಾನು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಬಿಹೇವ್ ಮಾಡ್ತಿಲ್ಲ ಅಮ್ಮ. ನಾನು ಎಷ್ಟೊಂದ ತಾಳ್ಮೆಯಿಂದ ಇರಲಿ ಹೇಳಿ? ನಮ್ಮ ಅತ್ತೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ನನ್ನ ಗಂಡನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಅನ್ಕೋತಿರೋದು ತಪ್ಪ ಅಮ್ಮ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮತ್ತೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ನಡೀತಾ ಇದೆ, ಪ್ರೋಗ್ರೆಸ್ ಏನು, ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ, ಕನ್ಸರ್ನ್ ನನಗೂ ಇದೆ ಅಮ್ಮ. ಆದರೆ ಅತ್ತೆ ನನ್ನ ಹಾಸ್ಪಿಟ್ಲಿಗೆ ಬರಬೇಡ ಅಂತ ಹೇಳಿ ಹೋದ್ರು. ಅವ್ರು ಹಾಗೆ ಹೇಳಲಿಲ್ಲಮ್ಮ. ನಾನು ಚಿಕ್ಕ ಹುಡುಗಿ ಅಲ್ಲ ಅಮ್ಮ. ಅಮ್ಮ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನಮ್ಮ? ನನ್ನ ಗಂಡನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ನಂಬರ್ ಕೊಡ್ತೀರಾ ಪ್ಲೀಸ್? ನಾನು ಅವ್ರನ್ನ ಕನ್ಸಲ್ಟ್ ಮಾಡಬೇಕು, ಮಾತಾಡಬೇಕು. ನನಗೆ ಹೀಗೆಲ್ಲ ಕಣ್ಣ ಮುಚ್ಚಾಲೆ ಆಡ್ಕೊಂಡು ಬದುಕೋಕ್ಕಾಗೋದಿಲ್ಲ ಅಮ್ಮ. ಐ ವಾಂಟ್ ಎವ್ರಿಥಿಂಗ್ ಟು ಬಿ ಟ್ರಾನ್ಸ್ಪರೆಂಟ್. ಪ್ಲೀಸ್ ಅಮ್ಮ, ಡಾಕ್ಟರ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಕೊಡ್ತೀನಮ್ಮ, ಖಂಡಿತ ಕೊಡ್ತೀನಿ. ನೀನು ಕೇಳ್ತಾ ಇರೋದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಂಜು ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಅಧಿಕಾರ ನಿನಗಿದೆ. ನೀನೇ ಹೋಗಿ ಡಾಕ್ಟ್ರನ್ನ ಭೇಟಿ ಮಾಡು, ಎಲ್ಲ ವಿಷಯಗಳನ್ನು ಕೇಳ್ಕೊ, ಸರಿನಾ? ಥ್ಯಾಂಕ್ ಯು ಅಮ್ಮ, ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ಸರಿ, ನಾನು ನಂಬರ್ ಕಲೆಕ್ಟ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಲೋ ಮೀರಾ ಅವರೇ. ಹಾಯ್ ಮಿಸ್ಟರ್ ಸಂಜು, ವೆರ್ ಆರ್ ಯು? ನಾನು ಆಫೀಸಿಗೆ ಬರ್ತಾ ಇದ್ದೀನಿ. ಒಂದು ಮುಖ್ಯವಾದ ವಿಷಯನ ಅನು ಮ್ಯಾಮ್ಗೆ ಅಪ್ಡೇಟ್ ಮಾಡಬೇಕಾಗಿತ್ತು. ಅವ್ರ ಜೊತೆ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಡೋಕ್ಕಾಗತ್ತಾ? ನೋ ಸಂಜು, ನೀವೀಗ ಆಫೀಸಿಗೆ ಬಂದರೂ ಏನು ಪ್ರಯೋಜನನೇ ಇಲ್ಲ. ಬಿಕಾಸ್ ನಾನು ಆಫೀಸಲ್ಲಿಲ್ಲ, ಅವಳ ಫ್ರೆಂಡ್ ಎಂಗೇಜ್ಮೆಂಟ್ ಅಂತ ವಟಾರದಲ್ಲೇ ಇದ್ದಾರೆ. ಓ ಓಕೆ ಓಕೆ. ಬೈ ದ ವೇ, ವಾಟ್ಸ್ ದ ಮ್ಯಾಟರ್? ಏನಂತ ಮುಖ್ಯವಾದ ವಿಷಯ?
ಕೆನ್ ಐ ನೋ? ಸಾರಿ, ನಾನು ಅದನ್ನು ನೇರವಾಗಿ ಅವ್ರಿಗೆ ಹೇಳಬೇಕು. ಅವಳನ್ನ ಅನು ಮ್ಯಾಮ್ ಅಂತಾನೆ. ಅವಳ ಬಗ್ಗೆ ನನ್ನ ಹತ್ರ ವಿಚಾರಿಸ್ಕೊತಾನೆ. ವಿಷಯ ಏನು ಅಂತ ಕೇಳಿದ್ರೆ ಮಾತ್ರ ಏನೂ ಹೇಳಲ್ಲ. ದಿಸ್ ಗೈ ಇಸ್ ರಿಯಲಿ ಪೆಕ್ಯುಲಿಯರ್. ಕುಂದ್ರೋಣ ಬಾ. ದೇವ, ಆದರೂ ಪ್ರಿಯಾ, ನೀ ಆರಾಧನಾ ಜೋಡಿ ಹಂಗೆ ನಡ್ಕೊಂಡಿದ್ದು ಯಾಕೋ ಸರ್ ಹೋಗಲಿಲ್ಲ ನೋಡ. ಈಗ ದಾರಿ ಉದ್ದಕ್ಕೂ ಬರ್ತಾ ನಾನು ಅದೇ ವಿಚಾರ ಮಾಡ್ಕೋತ ಬಂದೆ ರೀ. ಆಕಿನ ನಾನು ಬರೋಬ್ಬರಿ ನಡೆಸ್ಕೊಂಡಿನಿ ಅಂತ ನಾನು ಯಾವ ಕಾಲದಾಗೂ ಹೇಳೋದಿಲ್ಲ. ನಾ ಭಾಳ ಕೆಟ್ಟ ನಡೆಸ್ಕೊಂಡಿನ ಆಕಿನ. ಆದ್ರೆ ನನಗೆ ಬೇರೆ ದಾರಿ ಏನಿತ್ತು ಹೇಳ್ರಿ? ಅತ್ತೆ ಅನ್ನಾಕಿ ಸೊಸೆ ಜೋಡಿ ಯಾವತ್ತೂ ಖಡಕ್ ಆಗಿರ್ಬೇಕು ಅನ್ನೋ ಪೈಕಿ ಅಲ್ಲ ನಾನು. ನೀವೇ ನೋಡಿರಿ, ಇಷ್ಟು ವರ್ಷ ನಾನು ಹಂಗಿದ್ದೇನು ಅದು ನಮ್ಮ ಸೊಸೆಗೂ ಗೊತ್ತದ. ಅದಕ್ಕೆ ಪಾಪ ನನ್ನ ಜೋಡಿ ಮಾತಾಡ್ಬೇಕಂತ ಭಾಳ ಚಡ್ಪಡಿಸ್ಯಾಳ ಆಕಿ. ನನ್ನ ಹಿಂದೆ ಮುಂದೆ ಓಡಾಡ್ಯಾಳ. ಆದ್ರೆ ನನಗ ಆಕಿಗ ಮಾರಿ ಕೊಟ್ಟು ಮಾತಾಡ್ಸ್ಲಿಕ್ಕಾಗ್ಲಿಲ್ಲ. ಮಾರಿ ಕೊಟ್ಟಿದ್ದಿದ್ರ ಆಕಿ ತಾಬಡ್ತೋಬ ನನ್ನ ಗಂಡ ಎಲ್ಲಿ ಅಂತ ಕೇಳಾಕಿ, ನನ್ನ ಗಂಡನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಾಕಿ. ಆಗ ನಾನು ಏನು ಉತ್ತರ ಕೊಡ್ಲಿ? ನೀವ ಹೇಳ್ರಿ. ಅಲ್ಲ, ಅದಕ್ಕಂತ ನೀ ಆಕಿ ಜೋಡಿ ಹಂಗೆ ಕಟುವಾಗಿ ಮಾತಾಡಿದ್ರೆ ಏನು ಲಾಭ ಬಂತ ನೀನ ಹೇಳ. ಪಾಪ ಆಕೆ ಮನಸ್ಸಿಗೆ ಅದರಿಂದ ಎಷ್ಟು ನೋವಾತು ಏನು ಕತ್ತಿ. ನನ್ನ ಮಾತು, ನನ್ನ ನಡವಳಿಕೆ ಯಾವುದು ನನ್ನ ಹಿಡಿತದಾಗಿಲ್ರಿ. ಅಲ್ರಿ, ನಾವಿಲ್ಲಿ ಬಂದದ ಅನುಗ ಶಾರದಾ ಅವ್ರಿಗ ಎಲ್ಲ ಸತ್ಯ ಹೇಳ್ಬಿಡೋಣ ಅಂತ. ಆದ್ರ ನನ್ನ ಸೊಸಿ ಬಂದು ನನ್ನ ಮುಂದೆ ನಿಲ್ತಾಳೆ ಅಂತ ನನಗೆ ಗೊತ್ತಿತ್ತೇನು? ನಾನು ಸತ್ಯ ಹೇಳಿದ್ರ ಶಾರದಾ ಅವ್ರಿಗ ಮಗ ಸಿಗ್ತಾನ, ಅನುಗ ಆಕಿ ಗಂಡ ಸಿಗ್ತಾನ. ಆದ್ರೆ ನನಗ ನನ್ನ ಸೊಸಿಗ ಅಲ್ರಿ, ನನ್ನ ಸೊಸಿಗ ಆಕಿ ಗಂಡ ಸತ್ತಾನಂತ ಗೊತ್ತಾದ್ರ ಏನ್ ಗತಿ ಅಂತೀನಿ? ಆಕೆಗೆ ಹ್ಯಾಂಗ್ ಸಮಾಧಾನ ಮಾಡೋದು? ಸಮಾಧಾನ ಮಾಡ್ಲಿಕ್ಕೆ ಆಗ್ತದೆ ನಮಗ? ಪ್ರಿಯಾ, ನಾನು ನನ್ನ ಮಗನ ಕಳ್ಕೊಂಡೀನಿ, ಅದನ್ನು ಮರಿಬೇಡ. ಪೊಲೀಸರು ಮತ್ತು ಡಾಕ್ಟ್ರು ನಮ್ಮ ಬಾಯಿ ಕಟ್ಟಿ ಹಾಕಿರಲಿಲ್ಲ ಅಂತಂದ್ರೆ ಈಗಾಗಲೇ ನಾ ಎಲ್ಲರಿಗೂ ಎಲ್ಲ ಹೇಳಿಬಿಡ್ತಿದ್ದೆ. ಆರಾಧನಾಗ ಏನು ಹೇಳ್ತೀರಿ ನೀವು? ಹೇಳಲಿಕ್ಕೂ ಆಗೋದಿಲ್ಲ. ಹೇಳಿದ್ರು ನಮ್ಗೆ ಯಾರಿಗೂ ತಡ್ಕೊಳ್ಳೋ ಶಕ್ತಿನೂ ಇಲ್ಲ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ನೋಡು ಪ್ರಿಯಾ, ಈ ವಿಚಾರದ ಬಗ್ಗೆ ನಾನು ನೀನು ಕುಂತು ಏಸು ಮಾತಾಡಿದ್ರು ಪರಿಹಾರ ಸಿಗಂಗಿಲ್ಲ. ಕೆಲಸ ಮಾಡೋದು, ಡಾಕ್ಟ್ರ್ ಜೋಡಿ ಕುಂತು ಮಾತಾಡು. ನೋಡ್ರಿ ಸರ, ಈ ಗುಟ್ಟಿಂದ ನಮ್ಮ ಕುಟುಂಬಕ್ಕೆ ಬಹಳ ತ್ರಾಸ ಆಗ್ಲಿಕ್ಕೆ ಹತ್ತೈತಿ ಅಂತ ಅವ್ರಿಗೆ ಹೇಳು. ಅವರ ನಮಗೆ ಸಹಾಯ ಮಾಡ್ತಾರೆ, ಏನಾರು ದಾರಿ ತೋರಿಸ್ತಾರೆ. ಬರೋಬ್ಬರಿ ಇರು, ಡಾಕ್ಟ್ರ್ ಬಂದಾರ ಏನು ಕತೆ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಮಾ, ಏನಮ್ಮ ಇಷ್ಟೊಂದೆಲ್ಲ ಇಟ್ಟಿದ್ಯಾ?
ಅಲ್ಲಿ ತಿಂದೇ ಇರುವಂಥದ್ದು ಏನು ಕೊಟ್ಟಿಲ್ಲ, ಎಲ್ಲ ತಿನ್ನುವಂಥದ್ದೇ ಕೊಟ್ಟಿರೋದು, ತಿನ್ನು. ಏನು ಇಲ್ಲಿ ಇಂಥದ್ದು ಏನೂ ಇಲ್ವಾ? ನೋಡಿಲಿ ಏನೆಲ್ಲ ಇಟ್ಟಿದ್ಯಾ? ಆ್ಯಪಲ್ಲು, ಕೇಸರಿ ಹಾಲು, ಡ್ರೈ ಫ್ರೂಟ್ಸ್ ಉಂಡೆ. ಇಲ್ಲಮ್ಮ, ನನ್ನ ಕೈಲಿ ಆಗಲ್ಲ, ನಾನು ಹಾಲಷ್ಟೇ ಕುಡಿತೀನಿ. ಹೇಳೋ ಮಾತು ಕೇಳೆ. ಬಸ್ರಿ ಹೆಂಗಿರ್ಬೇಕು ಗೊತ್ತಾ? ನೀನು ಹೇಗಿದೆ ಅಂತ ನೋಡ್ಕೊ. ನೀನೇ ಹೆಂಗಾದ್ರೆ ಮಗು ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ, ನನಗಂತೂ ಡೌಟು. ಅಮ್ಮ, ನೀನೇನು ಡೌಟ್ ಕೊಡೋದು ಬೇಡ. ನಾನು ನನ್ನ ಮಗುನ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಅದು ನೀನು ನೋಡಿದ್ರೇ ಗೊತ್ತಾಗ್ತಿದೆ. ಬೇರೆ ಹೆಣ್ಮಕ್ಳು ಬಸರಾದ ತಕ್ಷಣ ಮೈಕೈ ತುಂಬ್ಕೊಂಡು ಹೆಂಗಿರ್ತಾರೆ ಗೊತ್ತಾ? ಒಳ್ಳೆ ಕೆಂಪಗಿರ್ತಾರೆ. ನೋಡು, ನೀನೆಷ್ಟು ಸಣ್ಣ ಆಗಿದ್ಯಾ. ಅಳಿಯಂದ್ರಿದ್ದಿದ್ರೆ ನಿನ್ನನ್ನು ರಾಣಿ ಥರ ನೋಡ್ಕೋತಿದ್ರು. ಸಂಜು ಬಾರಪ್ಪ ಬಾ. ಪುಷ್ಪ ನೋಡು ಯಾರು ಬಂದಿದ್ದಾರೆ. ಅರೆ ಸಂಜೆ ಅವರು, ಬನ್ನಿ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್. ಹಾಯ್. ನಾಳೆ ನಮ್ಮ ಅನು ಫ್ರೆಂಡು ರಮ್ಯಾ ಇದ್ದಾಳಲ್ಲ, ಅವಳದು ಎಂಗೇಜ್ಮೆಂಟು. ನೀವು ಅವಳನ್ನ ನೋಡಿರ್ಬೇಕು. ಅದಕ್ಕೆ ನಾನು ಅಂಗಡಿಯಿಂದ ಬೇಗ ಬಂದ್ಬಿಟ್ಟೆ. ನನ್ನಿಂದ ಏನಾದರೂ ಸಹಾಯ ಆಗುತ್ತೇನೋ ಅಂತ. ನೋಡಿದ್ರೆ ನೀವು ಸಿಕ್ಬಿಟ್ರಿ. ಕೂತ್ಬಿಡಿ. ಇಲ್ಲ ಪರವಾಗಿಲ್ಲ, ನಾನು ಅನೂರ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ವಿಷಯ? ಆಫೀಸಿಂದೆ, ಆದರೆ ಬಹಳ ಇಂಪಾರ್ಟೆಂಟು. ಪ್ಲೀಸ್. ಏನಾದರೂ ತೊಂದರೆನಾ? ಇಲ್ಲ, ಈ ಫೈಲ್ ತೋರಿಸ್ಬೇಕಾಗಿತ್ತು. ಅನು ಅವರೇ, ನೀವು ಇದನ್ನು ನೋಡಲೇಬೇಕು. ಅದಕ್ಕೇನಪ್ಪ, ಕೂತ್ಕೊಂಡು ಕಾಫಿ ಕುಡಿತಾ ಆರಾಮಾಗಿ ಮಾತಾಡಿಕೊಂಡು ಫೈಲ್ ತೋರಿಸಿ, ಏನು ತೊಂದರೆ ಆಗಲ್ಲ. ಟೀ ಆಗೋದ್ರೊಳಗೆ ನೀವು ಈ ಡಾಕ್ಯುಮೆಂಟ್ಸನ್ನು ನೋಡಲೇಬೇಕು. ಪ್ಲೀಸ್. ಅವನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆಸ್ಪತ್ರೆಗೆ ಬಂದರೆ ಅವ್ನು ಸರಿಯಾಗಿ ಟ್ರೀಟ್ಮೆಂಟ್ಗೆ ಬರ್ತಿಲ್ವಂತಲ್ಲ. ಚಿತ್ರ ವ್ಯಕ್ತಿ ಅವನು. ಬಂಗ್ಲೆ ಹತ್ರ ಎಲ್ಲ ಸುತ್ತಾಡ್ತಾನೆ. ಬಗ್ಗೆ ಹೇಗೆ ಇವರೇನು ಮಾಡ್ತಿದ್ದಾರೆ ಇಲ್ಲಿ? ಅಮ್ಮ, ಕೇಶವ ಕೂಡಲ್ಲ. ನೀವೇನಿಲ್ಲಿ? ಅದು ವೈದ್ಯರನ್ನ. ನಿಮ್ಮನ್ನು ನೋಡಿದ್ರೇ ಅರ್ಥ ಆಗುತ್ತಮ್ಮ, ನಿಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಪಾಪ ನೀವು. ಏನು ಅರ್ಥ ಆಯ್ತು ಕೇಶವ ನಿಂಗೆ? ನಿಮಗೂ ಅದನ್ನು ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ನೀ ಏನು ಹೇಳಿಕತ್ತಿ? ಹೌದಮ್ಮ, ನಂಗೆ ಅರ್ಥ ಆಗತ್ತೆ. ನಿಮ್ಮ ಮಗ ಅಂತ ಇಲ್ಲಿರೋರು ನಿಮ್ಮ ಮಗ ಅಲ್ಲ ನನಗೆ ಗೊತ್ತು. ನನಗೆಲ್ಲ ಅರ್ಥ ಆಗಿದೆ. ಹಾಗಂತ ಇದನ್ನು ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡಲ್ಲಮ್ಮ. ಕೇಶವ ನಿನಗೆ ಗೊತ್ತೇನಾ? ಹಾಗಾದ್ರೆ ಅದೇ ನಿಜಾನಾ? ಅಮ್ಮ, ಗೊತ್ತು. ನೀನು ಈ ಮಾತು ಹೇಳಿ ನನ್ನ ಭಾರ ಕಡಿಮೆ ಮಾಡ್ದೆಯಪ್ಪ. ನಾನು ಯಾರಿಗೂ ಹೇಳಲಿಕ್ಕಾಗದೆ ಬಹಳ ಒದ್ದಾಡ್ಲಿಕ್ಕತ್ತಿದ್ದೆ. ಯಾಕೆ ಸಂಕಟ ಅನುಭವಿಸ್ತಿದ್ದೀರಮ್ಮ?
ಏನೇ ಇದ್ರೂ ನೀವು ನನ್ನ ಹತ್ರ ಹೇಳ್ಬೋದು. ನಾನು ನಾನು ನಿಮ್ಮ ಮಗ ಇದ್ದಾಗಲ್ವಮ್ಮ. ಅದ್ಬಿಡಮ್ಮ, ನಾನಿದ್ದೀನಿ. ಏನಿದ್ರು ನೀವು ನನ್ನ ಹತ್ರ ಹೇಳಿ. ಇವ ಆರ್ಯ ಅಂತ ಹೇಳಲಿಕ್ಕಾಗದೆ ನಾ ಬಹಳ ದೊಡ್ಡ ನರಕ ಅನುಭವಿಸ್ಲಿಕ್ಕತ್ತೀನಿ. ಆರ್ಯ, ಇವ ಆರ್ಯ ಅಂತ ನಿನಗ ಮೊದಲು ಗೊತ್ತಿತ್ತೇನ? ಅಮ್ಮ, ಗೊತ್ತಿತ್ತು ಆರ್ಯ. ಇದೆಲ್ಲ ಹ್ಯಾಂಗ್ ಆತಂತ ನಿನಗೆ ಗೊತ್ತೇನ? ಹೇಳಿಮ್ಮ. ಏನಾತಂದ್ರ 700 ಕೋಟಿ ಸಾಲ ಅಮ್ಮ. ಇದನ್ನು ಯಾವ ರೀತಿಯಿಂದನೂ ತೀರ್ಸಕ್ಕಾಗಲ್ಲ. ಸಂಜು ಕಡೆ ಸ್ವಲ್ಪ ಸಹಾಯ ಬೇಕಿತ್ತು, ಅದಕ್ಕೆ ಅವನ್ಗ ಕ್ಷಮಿಸಿ ಮೇಡಮ್, ನಿಮ್ಮ ಮಗ ವಿಶ್ವಾಸ್ ದೇಸಾಯಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇಬ್ಬರು ನಿಮ್ಮ ಮಕ್ಕಳ. ಆರ್ಯವರ್ಧನ್ ಅವ್ರಿಗೆ ಹೇಗಿದ್ರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಲೇಬೇಕು. ಇಬ್ಬರಿಗೂ ನೀವೇ ತಾಯಿ ಆಗಿರೋದ್ರಿಂದ ಕಳ್ಕೊಂಡಿರೋ ಮಗನ್ನ ಬದುಕಿರೋ ಮಗನಲ್ಲಿ ನೋಡೋದಕ್ಕೆ ಸಾಧ್ಯ. ನನ್ನ ಮಗ ನನಗೆ ಸಿಗ್ತಾನ ಅನ್ನೋ ಹಂಗಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನನಗಿದು ಒಪ್ಪಿಗೆ ಅದ. ಡಾಕ್ಟ್ರ, ಈ ವಿಷಯನ ನೀವು ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಹೆಂಗೆ ತಗೊಳ್ತಾರೋ ನನಗೆ ತಿಳಿವಳ್ದು. ಈ ಸತ್ಯನ ನಿಮ್ಮ ಕಡೆನೇ ಇರಲಿ. ಆರ್ಯ ಬದುಕಿದಾನ? ಈ ವಿಶ್ವನ ಮುಖ ಹೊತ್ತಿರೋನು ನನ್ನ ಆರ್ಯ ಬದುಕಿದಾನ? ಕೇಶವ, ಈಗ ಏನ್ ಮಾಡೋದು? ಅಮ್ಮ, ನೀವು ಚಿಂತೆ ಮಾಡಬೇಡಿ. ಈ ವಿಷಯ ಯಾರಿಗೂ ಹೇಳೋದು ಬೇಡ. ನೀವು ಅವನನ್ನು ಎತ್ತಿರ್ಬೋದು, ಆದರೆ ನಾನು ಅವನನ್ನು ಕೈ ತುತ್ತು ಹಾಕಿ ಬೆಳೆಸಿದ್ದೀನಮ್ಮ. ನನ್ನ ಆರ್ಯ ಯಾರು ಅಂತ ನನಗೆ ಗೊತ್ತಾಗಲ್ವಾ? ಎಲ್ಲ ನಾನು ನೋಡ್ಕೊತೇನೆ. ಇದನ್ನು ನೋಡಿದ ತಕ್ಷಣ ನಿಮಗೆ ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದೆ. ನಿಮಗೆ ಕಾಲ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದೆ. ಅಂಥದ್ದೇನು ಮುಖ್ಯವಾದ ವಿಷಯ? ಇದನ್ನು ನೋಡಿ, ಇದು ನಿಮಗೆ ಸೇರುತ್ತಾನೆ? ಐ ಮೀನ್ ಆರ್ಯವರ್ಧನ್ ಅವ್ರ ಮನೆತನಕ್ಕೆ ಸೇರಿದ್ದಲ್ವಾ? ಹೋದ ವರ್ಷದವರೆಗಿನ ಫೈಲ್ಸಲ್ಲೆಲ್ಲ ಇದು ನಮ್ಮ ಕಂಪ್ನಿಗೆ ಸೇರಿದ್ದು ಅನ್ನೋ ರೆಕಾರ್ಡ್ಸ್ ಇದೆ. ಆದರೆ ಈ ವರ್ಷದಿಂದ ಇದು ನಮ್ಮದಲ್ಲ. ಅದು ಹೇಗೆ ಸಾಧ್ಯ? ಇದಕ್ಕೆ ಯಾವುದೇ ರೆಕಾರ್ಡ್ಸ್ ಕೂಡ ಇಲ್ಲ. ನಾನು ಆಫೀಸ್ ಕಡೆಯಿಂದ ಪಾಲಿಕೆಗೆ ಕಾಲ್ ಮಾಡಿ ಕೂಡ ವಿಚಾರಿಸಿದೆ. ಏನಂದ್ರು? ಕಾಲ್ ಕಟ್ ಮಾಡಿದ್ರು. 3ನೇ ವ್ಯಕ್ತಿಗೆ ಈ ಡೀಟೇಲ್ಸ್ ಎಲ್ಲ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ರು. ನಾನು ಈ ಕಂಪ್ನಿಗೆ 3ನೇ ವ್ಯಕ್ತಿನೇ ಅಲ್ವಾ? ಅದಕ್ಕೆ
ನಿಮ್ಮ ಹತ್ರ ಹೇಳ್ತಿದ್ದೀನಿ, ನಿಮ್ದಾಗಿರೋದನ್ನ ಅದು ಹೇಗೆ ಬಿಟ್ಕೊಡೋದಕ್ಕೆ ಸಾಧ್ಯ? ಹಾಂ, ಇನ್ನೊಂದು ವಿಷಯ. ಇದೇನಿದು? ನಾನು ಈ ಬಂಗ್ಲೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೇಂಡೆ ಅವ್ರು ಸಿಕ್ಕಿದ್ರು. ಅವ್ರದ್ದೇ ಈ ಕಾರ್ಡ್. ಆರ್ಯವರ್ಧನ್ ಅವ್ರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಅಕ್ಕರೆ ಬಗ್ಗೆ ಹೇಳಿದರು. ಜೀವದ ಗೆಳೆಯನ್ನು ಕಳ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡಿದ್ರು. ಅವರಿಂದ ದೂರ ಇರಿ ಅಂತ ನಾನು ಹೇಳಿದ್ದೀನಲ್ವಾ ನಿಮಗೆ? ನಾನು ಅವ್ರನ್ನ ಹುಡ್ಕೊಂಡು ಹೋಗಲಿಲ್ಲ. ಆದರೆ ಆರ್ಯವರ್ಧನ್ ಅವ್ರ ಬಗ್ಗೆ ಅವ್ರು ಹೇಳ್ತಿದ್ರು. ಅವ್ರು ಯಾವ ಮಾತನ್ನು ನಂಬೇಡಿ. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವರಿಂದ ದೂರ ಇರಿ ಅಷ್ಟೇ. ಸರಿ, ಈ ಪ್ರಾಪರ್ಟಿ ವಿಷಯ ಮಾತಾಡ್ಬೋದಾ? ಮುಂದೆ ಏನು ಮಾಡ್ತೀರಾ? ನಮಗೆ ಸೇರ್ಬೇಕಾಗಿರೋದನ್ನ ಯಾವುದನ್ನು ಬಿಡೋ ಮಾತೇ ಇಲ್ಲ. So you trust me? ನೀವು ಹೇಳಿರೋದೆಲ್ಲ ಸತ್ಯ.